ನಮಸ್ಕಾರ. ಮಕರ ಸಂಕ್ರಮಣದ ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನೀವೊಂದು ವಿಶೇಷವನ್ನು ತೋರಿಸ್ತೀನಿ. ಯಾವ ಪೀಠದ ಮೇಲೆ ರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಿಮ್ಮ ಮುಂದೆ. 51 ಇಂಚಿನ ರಾಮಲಲ್ಲಾನ ಬಾಲ ವಿಗ್ರಹ, 5 ವರ್ಷ ಪ್ರಾಯದ ಮಗು ಹೇಗಿರುತ್ತೆ, ರಾಮಚಂದ್ರ ಹೇಗಿದ್ದ, ಆ ರಾಮಚಂದ್ರನ ವಿಗ್ರಹ ಕರ್ನಾಟಕದ HD ಕೋಟೆಯ ಮೈಸೂರು ಭಾಗದ ಆ ಕೃಷ್ಣಶಿಲೆಯಲ್ಲಿ ಅರುಣ್ ಯೋಗಿರಾಜ್ ಕೆತ್ತಿದ ಆ ಶಿಲ್ಪಕಲೆ ಯಾವ ಪೀಠದ ಮೇಲೆ ಪ್ರತಿಷ್ಠಾಪನೆಯಾಗಲಿದೆ. ಸಾವಿರಾರು ವರ್ಷಗಳ ಕಾಲ ಇನ್ನು ಮುಂದೆ ರಾಮನಿಗಾಗಿ ನಮಿಸಲಿದ್ದೇವೆ. ಅದರ ಆ ಪೀಠ ಪಾಣಿಪೀಠ ನೋಡಿ. ಈ ಪೀಠದ ಮೇಲೆ ರಾಮ ಮಂದಿರ, ರಾಮನ ವಿಗ್ರಹ ಪ್ರತಿಷ್ಠಾಪನೆಗೊಳ್ಳಲಿರುವ ಪಾಣಿಪೀಠವನ್ನು ನೀವು ಗಮನಿಸಬಹುದು. ಇದು ರಿಪಬ್ಲಿಕ್ ಕನ್ನಡದಲ್ಲಿ ರಾಮ ಮಂದಿರ ಗರ್ಭಗುಡಿಯ ದೃಶ್ಯ. ಚಿನ್ನದ ಬಾಗಿಲುಗಳ ಒಳಗೆ ಈ ಪೀಠದಲ್ಲಿ ರಾಮ ವಿರಾಜಮಾನರಾಗಲಿದ್ದಾನೆ, ಬಾಲರಾಮ. ಇದೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಈಗಷ್ಟೇ ಯಾವುದೇ ಚಾನಲಲ್ಲಿ ಕೂಡ ಇಲ್ಲಿ ತನಕ ಈ ದೃಶ್ಯವನ್ನು ನೀವು ಕಂಡಿಲ್ಲ. ಇಲ್ಲಿಂದಲೇ ಒಂದು ಕೈ ಮುಗಿದು ಬಿಡಿ ಆಸ್ತಿಕ ಬಂಧುಗಳು. ಇದೇ ಪಾಣಿಪೀಠದ ಮೇಲೆ ಶ್ರೀರಾಮಚಂದ್ರನ 51 ಇಂಚು ಎತ್ತರವಿರುವ, 51 ಇಂಚು ಅಂತಂದರೆ ತುಂಬ ದೊಡ್ಡದು ಅಂದ್ಕೋಬೇಡಿ. ಶಬರಿಮಲೆಯಲ್ಲಿ ಅಯ್ಯಪ್ಪನ ವಿಗ್ರಹವನ್ನು ನೋಡಿದವರಿಗೆ ಒಂದು ಸಣ್ಣ ಮಟ್ಟದ ಐಡಿಯಾ ಸಿಗಬಹುದು. ತಿರುಪತಿಯಲ್ಲಿ ವಿಗ್ರಹ ಅಂದ ತಕ್ಷಣ ನಮಗೆ 5 ಅಡಿ ಎತ್ತರದ, ಅದಕ್ಕಿಂತಲೂ ಹೆಚ್ಚು ಎತ್ತರದ ದೊಡ್ಡ 5 ಅಡಿ 6 ಅಡಿ ತನಕ ಇದೆ. 5.8 6 ಅಡಿ ತನಕ ಅಷ್ಟು ಎತ್ತರದ ವಿಗ್ರಹ. ಆದರೆ ಇಲ್ಲಿರುವಂಥ ವಿಗ್ರಹ ಇದೆಯಲ್ಲ, ಇದು 51 ಇಂಚು. ತಿರುಪತಿಯದ್ದು ಅಡಿ 5-6 ಅಡಿ ಎತ್ತರದ್ದು, ಇಲ್ಲಿ 51 ಇಂಚು. ಅಂದರೆ ಅಯ್ಯಪ್ಪನ ವಿಗ್ರಹ ಹೇಗಿರಬಹುದು ಆ ರೀತಿ ಇರಬಹುದು. ಜೊತೆಗೆ ಈ ಪಾಣಿಪೀಠದ ಮೇಲೆ ವಿರಾಜಮಾನರಾಗುವ ಬಾಲರಾಮ ನಮ್ಮ ಕರ್ನಾಟಕದ ಮಣ್ಣದು, ಕರ್ನಾಟಕದ ಕಲ್ಲಿನಿಂದ ಕೆತ್ತಲ್ಪಟ್ಟ ವಿಗ್ರಹವಾಗಿರುತ್ತೆ. ಇದು ಕನ್ನಡ ರಾಮನಿಗೆ ಸಿದ್ಧತೆಗೊಳ್ತಾ ಇರುವಂಥ ಆಸನ. ಇವತ್ತು ಮಕರ ಸಂಕ್ರಮಣದ ದಿವಸವೇ ನಿಮಗೆ ಯಾವ ಪಾಣಿಪೀಠದಲ್ಲಿ ರಾಮನ ವಿಗ್ರಹ ವಿರಾಜಮಾನಗೊಳ್ಳಲಿದೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲಾ ಮೂರ್ತಿ ಯಾವುದು ಅಂತ ಅಧಿಕೃತವಾಗಿ ಇವತ್ತು ಘೋಷಣೆಯಾಯಿತು. ಮೊನ್ನೆ ಜನವರಿ 1ನೇ ತಾರೀಕು ನಾವು ಹೇಳಿದ್ವಿ ಯಾವುದು ಘೋಷಣೆಯಾಗತ್ತೆ ಅನ್ನುವಂಥದ್ದು. ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ ಮೂರ್ತಿ ಇದೇ ಪಾಣಿಪೀಠದ ಮೇಲೆ ವಿರಾಜಮಾನಗೊಳ್ಳಲಿದೆ 22ನೇ ತಾರೀಕು. ನೋಡಿ, ಇದೇ ಅರುಣ್ ಯೋಗಿರಾಜ್ ಕೆತ್ತಿದ ಮೂರ್ತಿಯೇ ಫೈನಲ್ ಆಗಿದೆ ಎಂದು ರಾಮ ಜನ್ಮಭೂಮಿ ಟ್ರಸ್ಟ್ನ ಕಾರ್ಯದರ್ಶಿ ಚಂಪಕ್ ರಾಯ್ ಘೋಷಣೆ ಮಾಡಿದ್ದಾರೆ. ಮತ ಹಾಕುವ ಮೂಲಕ ರಾಮಲಲ್ಲಾನ ಮೂರ್ತಿಯನ್ನು ಒಮ್ಮತದಿಂದ 15 ಬೇರೆ ಬೇರೆ ಟೀಮ್ ಅದನ್ನು ಆಯ್ಕೆ ಮಾಡಬೇಕಾಗಿತ್ತು. 15 ಟೀಮ್ ಕೂಡ ರಾಮಲಲ್ಲಾನ ಅರುಣ್ ಯೋಗಿರಾಜ್ ಕೆತ್ತಿದ ರಾಮಲಲ್ಲಾ ವಿಗ್ರಹವನ್ನು ನೋಡಿದಾಗ ಶಬಾಷ್ ಅನ್ನೋ ರೀತಿಯಲ್ಲಿ, ಅಂದರೆ ಎಲ್ಲರೂ ಕೂಡ ಇದೇ ಆಗಬೇಕು ರಾಮಲಲ್ಲಾ ಮೂರ್ತಿ. 3 ಮೂರ್ತಿಗಳಿತ್ತು ವೀಕ್ಷಕರೇ, 3 ಮೂರ್ತಿಗಳಿತ್ತು. 3 ಮೂರ್ತಿಗಳ ಪೈಕಿ ಅರುಣ್ ಕೆತ್ತಿರುವ ಮೂರ್ತಿಗೆ ಮಣೆ ಹಾಕಲಾಗಿದೆ. ಎಷ್ಟು ಸುಂದರವಾಗಿರಬಹುದು ಅದು ನೋಡಿ. ಮತ್ತೊಂದು ಕಡೆ ಇದು ಒಂದು ದೃಶ್ಯಾವಳಿ, ಆಂಜನೇಯನ ಮೂರ್ತಿಯನ್ನು ಕೆತ್ತುತ್ತಾ ಇರುವಂಥ ಒಂದು ದೃಶ್ಯಾವಳಿ. ಇವರೇ ಅರುಣ್ ಯೋಗಿರಾಜ್, ಮೈಸೂರು ಮೂಲದ ಕನ್ನಡಿಗ. ಮತ್ತೊಂದು ಕಡೆ ರಾಮ ಮಂದಿರದ ಗರ್ಭಗುಡಿಯ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಗರ್ಭಗುಡಿಯ ಪಾಣಿಪೀಠದಲ್ಲಿ ನಾಡಿದ್ದು ಇದೇ ಅರುಣ್ ಯೋಗಿರಾಜ್ ಕೆತ್ತಿದಂತಹ ರಾಮನ ಮೂರ್ತಿ ವಿರಾಜಮಾನವಾಗಲಿದೆ. ಸಾಧಾರಣವಾಗಿ ನಮಗೆಲ್ಲ ಏನಿರುತ್ತೆ ಅಂತಂದರೆ, ರಾಮ ಅಂದ ತಕ್ಷಣ ನಾವು ಕೋದಂಡ ರಾಮ ಅಥವಾ ಧನುರ್ಧಾರಿ ರಾಮ ಹೀಗೆಲ್ಲ ನೋಡಿ. ಇದು ರಾಮಲಲ್ಲಾನ ಮೂಲ ಮೂರ್ತಿ ಒಂದು ಕಡೆ, ಮತ್ತೊಂದು ಕಡೆ ರಾಮ ಮಂದಿರ ಗರ್ಭಗುಡಿಯ ದೃಶ್ಯ. ರಾಮಲಲ್ಲಾನ ಮೂಲ ಮೂರ್ತಿ ಇದು 1948ರಿಂದ ದೇವಸ್ಥಾನ ಮಂದಿರದ ಒಳಗಿದ್ದು, ಆ ನಂತರ ಒಂದು ಗುಡಿಸಲಲ್ಲಿದ್ದು, ಆ ನಂತರ ಈಗಲೂ ಪೂಜಿಸಲ್ಪಡ್ತಾ ಇದೆ ರಾಮಲಲ್ಲಾನ ಮೂಲ ಮೂರ್ತಿ.
ಅದಾದ ನಂತರ ಈ ರಾಮಲಲ್ಲನ ಮೂಲ ಮೂರ್ತಿ ಇದೆಯಲ್ಲ ಅದು ಉತ್ಸವ ಮೂರ್ತಿಯಾಗಿ ಬದಲಾಗಲಿದೆ. ಯಾವಾಗ ಅರುಣ್ ಯೋಗಿನಾಥ್ ಅವರ ಕೆತ್ತನೆಯ ಮೂರ್ತಿ ನೋಡಿ ಇದೇ ಗರ್ಭಗುಡಿಯ ಪಾಣಿಪೀಠದ ಮೇಲೆ ವಿರಾಜಮಾನವಾಗಲಿದೆ. ಚಂಪಕ್ ರಾಯ್ ಇದರ ಬಗ್ಗೆ ಅಧಿಕೃತ ಘೋಷಣೆಯನ್ನು ಮಾಡಿದ್ದಾರೆ. ಯಾರಿವರು ಚಂಪಕ್ ರಾಯ್? ರಾಮ ಜನ್ಮಭೂಮಿ ಟ್ರಸ್ಟ್ನ ಕಾರ್ಯದರ್ಶಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. और जिस तरह से उसने यह जीवन जिया है, शायद आप सोच नहीं सकते, उसने 15-15 दिन 20 दिन फोन अपने पास नहीं रखा, अपने बच्चों से बात नहीं की, इतना एकाग्र होकर किया है। उसकी मूर्ति का चयन किया गया है और सभी लोगों ने उसकी मूर्ति की प्रशंसा की। सभी का अर्थ है ಯಾವ ಹಬ್ಬ ಹರಿದಿನ ಅಂತೂ ಬಂದಿಲ್ಲ, ಯಾವ ಗೌರಿ ಹಬ್ಬ ದಸರಾ ಆಯುಧ ಪೂಜೆಲ್ಲೂ ಕೂಡ ಬರ್ನಿಲ್ಲ. ನಾವೇ ನೋಡ್ಕೊಂಡ್ವಿ. ಅಮ್ಮ ನಾನು ಕೆಲಸ ಬಿಟ್ಟು ಬರಲ್ಲ, ನೀವೇ ಮಾಡಿ ಅಮ್ಮ ಅಂತಂದ. ಹಂಗೇ ಮಾಡಿದ್ವಿ. ಸರಿ ಕಣಪ್ಪ, ನೀನು ಮಾಡತಕ್ಕಂಥ ಫಲ ಸಿಕ್ಕಲಿ ಅಂತ ಹೇಳ್ತಿದ್ದೆ. ಏನೋ ಇವತ್ತು ದೇವರು ಅವ್ನು ಮಾಡತಕ್ಕಂಥ ಫಲ ಕೊಟ್ಟಿದ್ದಾನೆ. ನಮ್ಮ ಪಾಲಿಗೆ ತುಂಬಾ ಖುಷಿ ತಂದು ಕೊಟ್ಟಿದ್ದಾನೆ. ಮತ್ತು ನಿಜವಾಗ್ಲೂ ನಾವು ಅಜರಾಮರಾಗೆ ಅವನು ಇಡೀ ಪ್ರಪಂಚನೇ ನೋಡ್ತಾ ಇದ್ದಲ್ಲ, ಅದಕ್ಕೆ ಖುಷಿ ಪಡಬೇಕು ನಾವು. ಅದಕ್ಕಿಂತ ಹೆಚ್ಚಿನ ಖುಷಿ ನಮಗೆ. ಮಗು ಹುಟ್ಟಿದಾಗ ಅವರು ಮಗು ನಡೆಯೋದು ನೋಡಿಲ್ಲ, ಅವ್ನು ಬೆಳೆದಿದ್ದು ನೋಡಿಲ್ಲ. ಅದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಅವರು ಅಲ್ಲಿ ಇದ್ದಾರೆ, ರಾಮನದು ಕೆಲಸ ಮಾಡಿಕೊಂಡು ಇದೆ. ಅದಕ್ಕೆಲ್ಲ ಫಲ ಸಿಗ್ದಂಗೆ ಆಯಿತು. ಮತ್ತು ಅವ್ರ ತಂದೆ ಇದ್ದರೆ ಇನ್ನೂ ಖುಷಿ ಪಡ್ತಿದ್ರು. ಆ್ಯಕ್ಚುಲಿ ಅರುಣ್ಗೆ ಅವ್ರ ತಂದೆ ಇಲ್ಲ ಅಂತಲೇ ಒಂಥರ ಏನು ಸಂಭ್ರಮ ಪಡಲಿಕ್ಕೂ ಇಷ್ಟ ಆಗ್ತಿದ್ದಿಲ್ಲ. ಈಗ ನಮಗೊಂದು ರೀಸನ್ ಸಿಕ್ತು, ನಮ್ಮ ಮಾವನವರು ಉಳ್ಕೊಂಡಿದ್ದಾರೆ, ಈ ಕಲೆಯಲ್ಲಿ ಬೆಳ್ಕೊಂಡಿದ್ದಾರೆ ಅಂತಲೇ ಖುಷಿ ಆಗ್ತಾಯಿದೆ. ಸರಸ್ವತಮ್ಮ ತಾಯಿ ಮತ್ತು ವಿಜೇತ ಪತ್ನಿ ಯಾವ ರೀತಿ ಭಾವುಕರಾದರು ಖಂಡಿತವಾಗ್ಲೂ ಇರುತ್ತೆ ರೀ. ಆ ರಾಮ ಮಂದಿರದಲ್ಲಿ, ಆ ಒಂದು ಪಾಣಿಪೀಠದಲ್ಲಿ, ಆ ಒಂದು ಗರ್ಭಗುಡಿಯಲ್ಲಿ ಎಷ್ಟೋ ಜನ ಶಿಲ್ಪಿಗಳು ನಾವು ಕೆತ್ತಿದ್ದು. ಯಾಕಂದರೆ ಅನೇಕರು ಪದ್ಮಭೂಷಣ, ಪದ್ಮಶ್ರೀ ಇಂಥ ಪ್ರಶಸ್ತಿಗಳನ್ನು ಪಡೆದಂಥ ಅನೇಕ ಶಿಲ್ಪಿಗಳಿದ್ದಾರೆ. ಅವ್ರಿಗೊಂದು ಕನಸಿರುತ್ತೆ ಅಲ್ವಾ? 500 ವರ್ಷಗಳ ಕನಸು ರೀ, ಒಂದೆರಡು ದಿನದ ಕನಸಲ್ಲ. ತಲೆಮಾರುಗಳು ಒಂದು 10-12 ತಲೆಮಾರುಗಳು ಮುಗಿದಿರ್ಬೋದು. ಅದನ್ನು ಕನಸು ಕಾಣ್ತಾ ಅದು ಸಿಕ್ಕಿದ್ದು ಕೊನೆಗೆ ಅರುಣ್ ಯೋಗಿರಾಜ್ ಅವರಿಗೆ. ಅಡ್ವಾಣಿ ಅವರು ಹೇಳಿದಂಥ ಮಾತು ನೆನಪಾಯ್ತು ನನಗೆ. ಅಡ್ವಾಣಿ ಅವರು ಮೊನ್ನೆ ಹೇಳಿದರು ಒಂದು ಮಾತನ್ನು, ಯಾರ ಕೈಯಿಂದ ಪ್ರತಿಷ್ಠಾಪನೆ ಆಗಬೇಕು, ಯಾರ ಕೈಯಿಂದ ಉದ್ಘಾಟನೆ ಆಗಬೇಕು, ಯಾರ ಕೈಯಿಂದ ಲೋಕಾರ್ಪಣೆ ಆಗಬೇಕು ಅಂತ ಹೇಳಿ ರಾಮನೇ ನಿರ್ಧಾರ ಮಾಡಿರ್ತಾನೆ. ಸೊ ಹಾಗಾಗಿ ಮೋದಿ ರಾಮ ಭಕ್ತ, ಅವರಿಂದ ನಿರ್ಧಾರ ಆಗ್ತಾ ಇದೆ, ರಾಮನಿಂದ ನಿರ್ಧಾರವಾಗ್ತಾ ಇದೆ. ತಾನು ಒಂದು ಸಾರಥಿ ಆಗಿರಬೇಕಾಗಿತ್ತು ಅಂತ ರಾಮ ನಿರ್ಧಾರ ಮಾಡ್ದ. ಹಾಗಾಗಿ 92ಅಲ್ಲಿ ನಾನು ಸಾರಥಿಯಾಗಿ ಆ ರಾಮರಥವನ್ನು ಮುನ್ನಡೆಸಿದ್ದೆ ಅನ್ನುವಂಥ ಒಂದು ಭಾವುಕ ಮಾತನ್ನು ಹೇಳಿದರು. ನಿಜ, ಭಾರತೀಯ ಪರಂಪರೆಯಲ್ಲಿ ನಾವು ಚಾರ್ವಾಕ ಒಂದು ಹೊರತುಪಡಿಸಿದರೆ ನಾವು ಕರ್ಮಯೋಗವನ್ನು ಭಾಳಷ್ಟು ನಂಬ್ತೇವೆ. ಅಂದರೆ ನಾವು ಮಾಡಿದಂಥ ತಪ್ಪು, ಅದು ಸಂಚಿತ ಕರ್ಮ ಇರ್ಬೋದು, ಎಲ್ಲವೂ ಕೂಡ ಹಿಂದಿನ ಪ್ರಾರಬ್ಧ ಕರ್ಮ ಇರ್ಬೋದು, ಸಂಚಿತ ಕರ್ಮ ಇರ್ಬೋದು, ನಾವು ಹಿಂದೆ ಮಾಡಿದಂಥ ತಪ್ಪುಗಳು, ಹಿಂದೆ ಮಾಡಿದಂಥ ಒಳ್ಳೆಯ ಕೆಲಸಗಳು, ಅವೆಲ್ಲವೂ ಕೂಡ ಈ ಜನ್ಮದಲ್ಲಿ ನಮಗೆ ಸಿಗತ್ತೆ ಅಂತೇಳಿ ಪ್ರಾರಬ್ಧ ಕರ್ಮ. ಸೊ ಹಾಗಿರುವಾಗ ಯಾವುದು ಆಗಬೇಕು ಅನ್ನುವಂಥದ್ದನ್ನು ಆಲ್ರೆಡಿ ನಿರ್ಧಾರ ಮಾಡಿರಲಾಗಿರುತ್ತೆ ಅನ್ನುವಂಥ ನಂಬಿಕೆ ನಮ್ಮದು. ಆಗೋದು ಹಾಗೇ ಆಗತ್ತೆ ಅನ್ನುವಂಥ ರೀತಿಯಲ್ಲಿ. ಇನ್ನು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಮಗೆ ರಾಮನನ್ನು ನಾವು 6 ದೃಶ್ಯಾವಳಿಗಳನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಚುಂಚನಕಟ್ಟೆ ಜಲಪಾತ, ರಘುನಾಥ ದೇಗುಲ ಹಂಪಿ, ಲಕ್ಷ್ಮಣ ತೀರ್ಥ ನದಿ, ರಾಮದೇವರ ಬೆಟ್ಟ, ದೇವರಾಯನ ದುರ್ಗ, ಸುರೇಬ. ಯಾಕಂದರೆ ಇಲ್ಲೆಲ್ಲ ಕೂಡ ರಾಮ ಬಂದಿದ್ದ ಅಂಥೇಳಿ. ರಾಮ ಕಿಷ್ಕಿಂಧೆಗೆ ಬಂದಿದ್ದ, ಹಂಪಿಗೆ ಬಂದಿದ್ದ, ಲಕ್ಷ್ಮಣ ತೀರ್ಥ ನದಿ ಉಂಟಾಗೋದಕ್ಕೆ ಏನು ಕಾರಣ, ಬೆಳಗಾವಿಗೆ ಬಂದಿದ್ದ. ಬೆಳಗಾವಿಗೆ ಯಾಕೆ ಬಂದಂದ್ರೆ ಶಬರಿ, ಕೆಲವರು ಹೇಳ್ತಾರೆ ಶಬರಿ ಮಲೆಯಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಶಬರಿ. ಅದು ಶಬರಮಲೆ ಅಂತ ಒಂದು ಕಡೆಗೆ ಮಾಹಿತಿ ಪ್ರಕಾರ ಶಬರಮಲೆ ಕೇರಳದಲ್ಲ, ರಾಮದೇವರ ಬೆಟ್ಟದಲ್ಲೂ ಕೂಡ ಬಂದಿರ್ತಾನೆ ರಾಮ. ಇದೆಲ್ಲವೂ ಕೂಡ ರಾಮ ನಡೆದಾಡಿದಂಥ ಜಾಗ ಅಂತ ಚುಂಚನಕಟ್ಟೆ ಜಲಪಾತ. ಒಂದೊಂದು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ.